ಆ ಮುಕ್ತೇಶ್ವರನ ಸುಮ್ಮನೆ ಬಿಡಬಾರ್ದಾಗಿತ್ತು ಕಾಳಣ್ಣ. ಅವನ್ ರಕ್ತ ಕುಡಿಬೇಕಾಗಿತ್ತು. ಅವನ್ ರಕ್ತ ಕುಡಿಲಿಕ್ಕಂತ ನಾವು ಹೊಂಟಿದ್ದಾವ. ಆದ್ರ ಅವನ್ ಬಲದ ಮುಂದ ನಂದೇನು ನಡೀಲಿಲ್ಲವ್ವ. ಒಟ್ಟು ಮನೆ ಸ್ವಚ್ಛ ಆಗಿರ್ಬೇಕಾದಕ್ಕಿನಿ ದೇವದಾಸಿಯಾಗಿ ಜೀವನ ಮಾಡ್ಲಿಕ್ಕತ್ತೀಯಲ್ಲವ್ವ. ಬೇರೆ ಕನ್ಸ್ ಕಾಣಕ್ಕಾಗತ್ತ ಕಾಳಣ್ಣ? ಯಾರವ ಹೇಳ್ದರು ನೀ ದೇವದಾಸಿ ಅಂತ? ಯಾರು ಹೇಳ್ದರು? ನೀ ಯಮನವು ಮಗಳಲ್ಲ, ಆ ನಾಗನು ಮಗಳಲ್ಲ, ನೀ ಅವ್ರ ಸಾಕ್ ಮಗಳು. ಈ ಕಲ್ಪಿ ಅವ್ರ ಮಗಳು ನೀ ಅಲ್ಲವ? ನೀವು ದೇವದಾಸಿ ಮಗಳಲ್ಲವ? ನಿಮ್ದು ಯಾವ ಊರು, ಯಾರ ಮಗಳು ನನಗೆ ಗೊತ್ತಿಲ್ಲವ. ಖರೇನಾ ನೀ ಶ್ರೀಮಂತರ ಮನೆ ಹಾಕಿದೆ? ರಾಮನಾಥ್ಪುರ ಇಲ್ಲದ ಅಲ್ಲಿ ಕಾಳಿಕಾಂಬ ದೇವಸ್ಥಾನ ಜಾತ್ರೆಯಿಂದ ಆ ನಾಗಣ್ಣ ನಿನ್ನ ಕತ್ಕೊಂಡ್ಬಂದಿದ್ದ. ಅವಳು ಊರಿಗೆ ಹೋಗಿರೋದ್ರಿಂದ ನನಗೆ ಯಾಕೋ ಸಂಶಯ. ಅವಳಿಗೆ ಕಲ್ಪನಾ ವಿಷಯ ಗೊತ್ತಿರ್ಬೋದು ಅಂತಾನ? ಇರ್ಬಹುದಲ್ವಾ? ಇಲ್ಲ ರೀ, ಕಲ್ಪನಾ ಅಂತೋಳಲ್ಲ, ಅದಿನ್ನು ಮಗೂರಿ. ನಾವು ಸುಮ್ಮನಿದ್ರು ಕಾನೂನು ಕೇಳಬೇಕಲ್ಲ. ಅವಳು ಮನೆ ಬಿಟ್ಟು 3-4 ದಿನ ಆದರೂ ನಾವು ಸುಮ್ಮನೆ ಕೂತಿದ್ರೆ ಕಾನೂನು ಸುಮ್ಮನೆ ಕೂತ್ಕೊಳ್ಳುತ್ತ? ನಿನ್ ಮಗು ಬಗ್ಗೆ ನಾನು ನಂಬಲಿಲ್ಲ ಅಕ್ಕ. ನಿನ್ ಬಗ್ಗೆ ಏನೇನೋ ಮಾತಾಡಿ ನಾನು ನಿನ್ನ ತುಂಬಾ ನೋಯಿಸ್ಬಿಟ್ಟೆ. ಕ್ಷಮಿಸ್ಬಿಡಕ್ಕ. ಇಲ್ಲ ಕಲ್ಪಿ, ಪರಿಸ್ಥಿತಿ ಹಾಗಿತ್ತು. ನಾನು ಅಷ್ಟೇ. ಆ ಅರ್ಚು ನನ್ನ ಮಾತು ಕೇಳಿ ನಿನ್ನ ತುಂಬಾ ನೋಯಿಸ್ಬಿಟ್ಟೆ. ಅಲ್ಲವಾ, ನಿನ್ ಕೂಸು ನಿನ್ ಜೋಡಿನೇ ಇದೆ ಹೌದಲ್ಲ? ಇಲ್ಲ ಕಾಳಣ್ಣ, ನನ್ನ ಪರಿಚಯದವ್ರ ಮನೇಲಿ ಬಿಟ್ಟಿದ್ದೀನಿ. ಆ ಅರ್ಚನ ಎಷ್ಟು ಅಪಾಯನೋ ಅವ್ರಮ್ಮ ಅದಕ್ಕಿಂತ ಅಪಾಯ. ಇವತ್ತೇ ಹೋಗಿ ಚಂದನ್ ಕರ್ಕೊಂಡು ಬಂದ್ಬಿಡ್ತೀನಿ. ನಾವೇ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಎಲ್ರಿಗೂ ಒಳ್ಳೇದು, ಸುರಕ್ಷಿತವಾಗಿರ್ತೀವಿ. ಅದು ಬಿಟ್ಟು ಯಾಕೆ ಬೇಡ ಅಂತಿದ್ದೆ ನನಗೆ ಗೊತ್ತಾಗ್ತಿಲ್ಲ. ನಿಮಗ್ ಗೊತ್ತು, ಅರ್ಚನಾ ಅವರೆದ್ರು ನಂಗೆ ಅತ್ತೆ ಮಾವ ಕಿರುಕುಳ ಕೊಡ್ತಾರೆ ಅಂತ ಹೇಳ್ದೇ ಇರ್ತಾಳ? ಕಲ್ಪನಾ ಮತ್ತು ಪ್ರಣವ್ ಮಧ್ಯೆ ಸಂಬಂಧ ಇದೆ ಅಂತ ಹರಿ ಹೇಳ್ದೆ ಇರ್ತಾನ? ನಾವು ಮಾಡೋದಕ್ಕೆಲ್ಲ ತಲೆ ಕೊಡ್ತಾ ಹೋಗ್ಬೇಕಾಗತ್ತೆ ರೀ. ನೀನು ಹೇಳೋದನ್ನ ಸರಿ ರುಕ್ಮಿಣಿ, ಆದ್ರೆ ಪೊಲೀಸರಿಗೆ ವಿಷಯ ಗೊತ್ತಾಗಿ ಅವರಾಗೆ ಬಂದ್ಬಿಟ್ರೆ? ಕಲ್ಪನಾನ ಅವರಪ್ಪ ಮನೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳೋಣ. ನಾಲ್ಕು ದಿನದ ಮಟ್ಟಿಗೆ ಚಂದನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಚಂದನಾನ ಶಾಲೆ ತಪ್ಸೋದು ಒಳ್ಳೇದಲ್ಲ. ಶಾಲೆ ತಪ್ಸೋದಕ್ಕೆ ನನಗೂ ಮನ್ಸಿಲ್ಲ, ಆದ್ರೆ ಏನ್ ಮಾಡ್ಲಿ, ಅನಿವಾರ್ಯ. ಹರಕೆ ತೀರ್ಸೋದಕ್ಕೆ ಅಂತ ಊರಿಗೆ ಹೋಗಿದ್ದೆ. ಅಲ್ಲಿ ಅರ್ಚಕರು ಮಗಳನ್ನು ಕರ್ಕೊಂಡು ಬರಲೇಬೇಕು ಅಂತ ಹೇಳಿದ್ರು. ನಾಳೆ ಹೋಗಿ ನಾಡಿದ್ದು ಒಂದಿನ ಇದ್ದು ಆಚೆ ನಾಡಿದ್ದು ಕರ್ಕೊಂಡ್ ಬಂದ್ಬಿಡ್ತೀನಿ. ಸರಿ, ಕರ್ಕೊಂಡು ಹೋಗು. ನಿನಗ ನಿಮ್ಮ ಅಕ್ಕನ ಬಗ್ಗೆ ಗೊತ್ತಿಲ್ಲ ಬಿಡು. ಆಕಿ ನಿನ್ನ ದೇವದಾಸಿ ಮಾಡಬಾರ್ದು ಅಂತ ಎಷ್ಟು ಹೋರಾಟ ಮಾಡ್ಯಾಳ ಗೊತ್ತದೇನು? ಆ ಧರ್ಮಯ್ಯ, ಆ ಮುಕ್ತೇಶ್ವರ ಜೋಡಿ ಜೀವ ಒತ್ತೆ ಇಟ್ಟು ಹೋರಾಟ ಮಾಡ್ಯಾಳ. ಆಗ ನಾನು ಅವಳ ಸ್ವಂತ ತಂಗಿ ಆಗಿದ್ದೆ ಕಾಳಣ್ಣ. ಆದ್ರೆ ಈಗ ನಾನು ಅವಳ ತಂಗಿ ಅಲ್ವಲ್ಲ. ಇದ ನಿನ್ ತಪ್ಪು ತಿಳುವಳಿಕೆ. 23 ವರ್ಷದ ಹಿಂದ ತಾ ಕಳ್ಕೊಂಡಿದ್ನ ಮತ್ತೆ ಪಡೆಯೋ ಆಶೆ. ಆದ್ರ ಆಕಿಗೆ 2 ಗುರಿ ಅದ. ಒಂದು, ಆ ಧರ್ಮಯ್ಯ ತನ್ನ ಕೂಸನ್ನು ಒಪ್ಕೊಳ್ಳೋ ಹಾಗೆ ಮಾಡೋದು. ಇನ್ನೊಂದು, ನಿನ್ನ ಬದುಕನ್ನು ಸರಿ ಮಾಡೋದು. ಅಷ್ಟ ಅವು. ತೊಂತ ತೊಂತ ನನ್ನ ಜೀಂತ ತೊಂತ ನನ್ನ ತೊಂತ ತೊಂತ ನನ್ನ ಜೀಂತ ತೊಂತ ನನ್ನ